ಬಾನೆತ್ತರಕ್ಕೆ ಹಾರಿಸಿದ ಸ್ವಾಮಿಗಳವರ ಪರಮ ಪಾವನವಾಗಿರುವ ಪುಣ್ಯ ಚರಣಾರವಿಂದಗಳಿಗೆ ನಿಮ್ಮೆಲ್ಲರ ಚಪ್ಪಾಳೆ ಮೂಲಕ ಕೋಟಿ ಕೋಟಿ ಪ್ರಣಾಮಗಳನ್ನು ಅರ್ಪಿಸಿ ಬಿತ್ತಿ ಜನಜಾಗೃತಿಯ ಗೈರ ವಿರಕ್ತ ಮಠದ ಹೊಂದಿಗುಂದವರ ಚರಣಾರವಿಂದಗಳಿಗೆ ಬಾಗಿ ಪರಮ ಪೂಜ್ಯ ಪಾದರಾದ ಸಂಗೀತ ಸಾಹಿತ್ಯ ನಾಟ್ಯ ಕಲಾ ಪ್ರೇಮಿಗಳು ಆದ ಲಿಂಗ ಪೂಜಾ ನಿಷ್ಠರಾದ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪ ಶಿವಯೋಗೀಶ್ವರ ಮಹಾಸ್ವಾಮಿಗಳವರು ಬೊಮ್ಮವಿಳಿ ಅವರ ಚರಣಾರವಿಂದಗಳಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನು ಅರ್ಪಿಸಿ ಈಗ ತಾನೇ ದೇವಾಡೀಶಿ ಮುಹೂರ್ತವನ್ನು ಮಾಡಿದ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪ ರುದ್ರಮುನಿ ಮಹಾರವಿಂದಗಳಿಗೆ ಬಾಗಿ ವೇದಿಕೆ ಮೇಲೆ ಈಗಾಗಲೇ ಅವರಿಗೆ ಸನ್ಮಾನ ಸ್ವಾಗತವನ್ನು ಮಾಡಿದ್ದಾರೆ. ದಾನಿಗಳಲ್ಲಿ ಸಾಧಕರಲ್ಲಿ ಅನಂತ ಶರಣಾರ್ಥಿಗಳನ್ನ ಹೇಳಿ ಭಜನಾ ಸಂಘದವರಲ್ಲಿ ವಿಶೇಷವಾಗಿರುವಂತಹ ಮೂಲ ಸ್ಥಾನವಾಗಿರುವಂತಹ ಮಾಡಾಳ ಸ್ವರ್ಣ ಗೌರಮ್ಮ ಟ್ರಸ್ಟ್ ಕಮಿಟಿಯ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಸರ್ವ ಪದಾಧಿಕಾರಿಗಳಲ್ಲಿ ಶರಣಾರ್ಥಿಗಳನ್ನು ಹೇಳಿ ವಿಶೇಷವಾಗಿರುವ ಪತ್ರಿಕಾ ಪ್ರತಿನಿಧಿಗಳಲ್ಲಿ ಶರಣಾರ್ಥಿಗಳನ್ನು ಹೇಳಿ ಆಗಮಿಸಿದ ಮಹಾಜನಗಳೇ, ಮಹಾತಾಯಿಗಳೇ, ಸಹೋದರ ಸಹೋದರಿಯರೇ, ಸಮಸ್ತ ಮಹಾದೈವವೇ, ತಾವೆಲ್ಲ ಭಗವಂತನ ಸ್ವರೂಪರೆಂದು ಭಾವಿಸಿ ತಮ್ಮಗಳ ಪರಮ ಪಾವನವಾಗಿರುವ ಹುನ್ಮಂದಿರದಲ್ಲಿ ವಾಸ ಮಾಡಿದ ಆ ದೇವನಿಗೆ ಶರಣಾರ್ಥಿಗಳು. 12ನೇ ಶತಮಾನದಲ್ಲಿ ಬಸವಣ್ಣನವರು ಒಂದು ಮಾತು ಹೇಳಿದರು, ಎತ್ತೆತ್ತ ನೋಡಿದರತ್ತ ನೀನೇ ದೇವ. ಶತಮಾನ 12 ಹಿತವಾಯಿತು ಭುವಿಯು, ಶತಮಾನ 12 ಹಿತವಾಯಿತು ಭುವಿಯು, ಬಾಗೇವಾಡಿಯ ಭಾಗ್ಯ ತೆರೆದಿತ್ತು ನೋಡು. ಸೂರ್ಯನ ಬೆಳಕು ಹೊತ್ತಿ ಕಾರ್ಯಕ್ಕೆ ಸುಖವಾಯಿತು. ಅಂತಂದ್ರೆ ಆ ಮನದೊಳಗೆ ಮುಗ್ಧತೆ ಅದ. ಎಲ್ಲಿ ಮುಗ್ಧತೆ ಇರ್ತದ ಅಲ್ಲಿ ದೇವರು ತಾನಾಗೇ ನಡ್ಕೊಂಡು ಬರ್ತದಂತ. ಆ ಹಿನ್ನೆಲೆಯಲ್ಲಿ ಇವತ್ತ ಈ ವೇದಿಕೆ ಮೇಲೆ ಬಹಳಷ್ಟು ಅರ್ಥಪೂರ್ಣವಾದ ಕಾರ್ಯಕ್ರಮ ನಡ್ಕೊಂಡು ಬಂತು. ಮೂಲ ಸ್ಥಾನ ಗೌರಮ್ಮ ತಾಯಿ ಮಾಡಾಳಿನ ಈ ಪುಣ್ಯ ಕ್ಷೇತ್ರ. ಬಹುಶಃ ಹಾರನಹಳ್ಳಿ ಮಠದ ಬಗ್ಗೆ ಬಹಳಷ್ಟು ಜನ ಮಾತಾಡಿದರು, ಜಾತ್ಯತೀತವಾದ ಮಠ ಅಂತ ಹೇಳಿ. 12ನೇ ಶತಮಾನದೊಳಗೆ ಬಸವಣ್ಣನವರು ಏನು ಸಮಾನತೆಯ ಸಂಕೇತವಾದಂತಹ ಧರ್ಮವನ್ನು ಕಟ್ಟಿದ್ರಲ್ಲ, ಆ ಲಿಂಗಾಯತ ಪರಂಪರೆಯ ಮಠಗಳೆಲ್ಲವೂ ನಾಡಿನೊಳಗೆ ಜಾತ್ಯತೀತ ಮಠಗಳು. ನೆನಪಿಟ್ಕೋಬೇಕು, ಜಾತ್ಯತೀತ ಅನ್ನೋ ಪದ ಎಲ್ಲರ ಸವಕಳಿ ಆಗಿರಬೇಕು, ಆದರೆ ಮಠಗಳ ವಿಷಯದೊಳಗೆ ಶಬ್ದದ ಸಾರ್ಥಕತೆ ಆಗಿದ್ರೆ ಹಾರನಹಳ್ಳಿ ಮಠದಂತಹ ಮಠದೊಳಗೆ ಆ ಶಬ್ದಕ್ಕೆ ಒಂದು ಘನತೆ ಬಂದದ, ಗೌರವ ಬಂದದ ಅನ್ನೋದನ್ನು ನಾವು ಯಾರೂ ಮರಿಬಾರದು. ಆ ಹಿನ್ನೆಲೆಯಲ್ಲಿ ಪೂಜ್ಯರು ಈ ನಾಡಿನೊಳಗೆ ಬಹುಶಃ ಕೆಲವು ಜನ ಸ್ವಾಮಿಗಳು ಮಾತನಾಡಿದರೆ ಇಡೀ ಕರ್ನಾಟಕನೇ ಹಳ್ಳಿ ನೋಡ್ತದೆ. ಇನ್ನು ಕೆಲವು ಜನ ಸ್ವಾಮಿಗಳು ಮಾತನಾಡಿದರೆ ಇಡೀ ಭಾರತ ದೇಶ ಹೊಳ್ಳಿ ನೋಡ್ತದ. ಇನ್ನು ಕೆಲವೊಬ್ಬರು ಮಾತ್ರ ಮಾತಾಡಿದರೆ ಇಡೀ ವಿಶ್ವವೇ ಹೊಳ್ಳಿ ನೋಡ್ತದ. ವಿಶ್ವ ಹೊರಳಿ ನೋಡುವಂಥ ಮಾತುಗಳು ಯಾರು ಅಂತಂದರೆ ಡಾಕ್ಟರ್ ಶಿವಾನಂದ ರಾಜೇಂದ್ರ ಮಹಾಸ್ವಾಮಿಗಳವರು. ನಾನು ಯಾಕೆ ಈ ಮಾತು ಹೇಳ್ತೀನಿ ಅಂತಂದರೆ, ಯಾರು ಒಪ್ತಾರೋ ಬಿಡ್ತಾರೋ, ಯಾರು ಕೇಳ್ತಾರೋ ಬಿಡ್ತಾರೋ, ಲೋಕೋ ಭಿನ್ನ ರುಚಿ ಅಂತ ಹೇಳ್ತೀವಿ ನಾವು. ಆದರೆ ಒಂದನ್ನು ನೆನಪಿಟ್ಕೋಬೇಕು, ನನಗೆ ಬಹಳ ಖುಷಿ ಏನಾಯಿತು ಅಂತಂದರೆ ಅನುಭವ ಮಂಟಪವನ್ನು ಸ್ಥಾಪನೆ ಮಾಡಿದರು. ಭಾಳ ಮಂದಿ ಕೇಳ್ತಾರೆ, ಅನುಭವ ಮಂಟಪ ಎಲ್ಲಿದೆ? ಕಲ್ಯಾಣಕ್ಕೆ ಹೋಗಿದ್ದೀವಿ, ಎಲ್ಲಿ ನಮಗೆ ಸರಿಯಾಗಿ ಕಾಣಲಿಲ್ಲ ಅಂಥೇಳಿ. ನಿಮ್ಗೊಂದು ಮಾತು ಹೇಳ್ತೀನಿ, ಅನುಭವ ಮಂಟಪ ಅಂತಂದರೆ ಅದು ಸ್ಥಾವರ ಕಟ್ಟಡ ಅಲ್ಲ. ಅನುಭವ ಮಂಟಪ ಅಂತಂದರೆ ಇವತ್ತು ಈ ವೇದಿಕೆ ಮೇಲೆ ಏನು ನಡೆದಿದೆ ಇದೇ ಅನುಭವ ಮಂಟಪ ಹೊರತು ಮತ್ತೊಂದು ಏನೂ ಅಲ್ಲ.
ಯಾರು ಅದರ ಬಗ್ಗೆ ಬಹಳ ಏನೇನೋ ಕಲ್ಪನೆಗಳನ್ನು ಕಟ್ಟಿಕೊಳ್ಳೋದು ಬೇಡ. ಎಷ್ಟು ಆತ್ಮೀಯವಾಗಿ ಎಲ್ಲ ಸಮುದಾಯ, ಶೋಷಿತ ಸಮುದಾಯಗಳು ತೆಳಗೆ ಬಿದ್ದಂಥವರನ್ನ, ಬಹುಶಃ ಬಸವಣ್ಣ ಅಂದ್ರೆ ಎತ್ತು ಅಂತ ಹೇಳ್ತೀವಿ ನಾವು. ಬಸವಣ್ಣ ಅಂದ್ರೆ ಎತ್ತು ಏನು ಅಂತ ಹೇಳಿ, ಬಸವಣ್ಣ ಅಂದ್ರೆ ಎತ್ತು ಅನ್ನೋದು ಒಂದು ಅರ್ಥದೊಳಗ, ಆದ್ರೆ ಬಿದ್ದವರನ್ನ ಎತ್ತಿದವ ಬಸವಣ್ಣ ಅನ್ನೋ ಕಾರಣಕ್ಕೆ ಕತ್ಲೆ ಕರ್ಕೊಂಬರ್ರಿ, ನನ್ನಿದ್ರಿಗೆ ಹೇಳು ಸರಿ ಅಂತ ಹೇಳುತ್ತೆ. ಬೆಳಕಿದ್ದಲ್ಲಿ ಕತ್ಲೆ ಬರಕ್ಕಾಗಲ್ಲ, ಕತ್ಲೆ ಇದ್ದಲ್ಲಿ ಬೆಳಕು ಬರಬಹುದು, ಬೆಳಕದಲ್ಲಿ ಕತ್ಲೆ ಬರಕ್ಕಾಗಲ್ಲ. ಹಾಗೆ ಅವ್ಯಾವನ್ನೂ ಗಮನದಲ್ಲಿ ಇಟ್ಕೋಬಾರ್ದು. ನಮ್ಮ ಕೆಲಸ, ನಮ್ಮ ಚಿಂತೆ, ನಮ್ಮ ಬದುಕು ಅದು ಮುಖ್ಯವಾಗಿರಬೇಕು. ಕಾಳಿದಾಸ ಒಂದ್ ಕಡೆ ಹೇಳ್ತಾನೆ, ಅಜಾಚರ್ಮ ನಿಶ್ವಾಸೋದ್ವಹತೆ ಪಂಚಲೋಕಂ ಸಾಧು ಸಂತಾಪ ನಿಶ್ವಾಸತ್ ಕಿಮಾಶ್ಚರ್ಯಂ ಕುಲಶ್ಚಯಂ ಅಂತ. ಬರ್ತಕ್ಕಂಥ ಗಾಳಿ, ಸತ್ತ ಆಡಿನ ಚರ್ಮದಿಂದ ಮಾಡಿದ ತಿರಿ, ಅದ್ರ ಒಳ ಬರ್ತಕ್ಕಂಥ ಗಾಳಿ ಗಟ್ಟಿಯಾದ ಪಂಚಲೋಹಗಳನ್ನು ಕರಗಿ ನೀರು ಮಾಡ್ತದೆ. ಅಜಾಚರ್ಮ ನಿಶ್ವಾಸೋದ್ವಹತೆ ಪಂಚಲೋಕಂ ನೀರು ಮಾಡ್ತದೆ. ಯಾವುದು? ಒಂದು ಸತ್ತ ಆಡಿನ ತಿರಿ. ಸನ್ಯಾಸಿಯ ಮನಸ್ಸು ಅಂದರೆ ವಂಶ ಹಾಳಾಗಲಿ ಯಾವ ಆಶ್ಚರ್ಯವೂ ಇಲ್ಲ ಅಂದನು. ಅದಕ್ಕೆ ಕಾದು ನೋಡಬೇಕು ಅಷ್ಟೇ. ಶಿವಲಿಂಗಜ್ಜಿಯವರಿದ್ದ ಕಾಲದಾಗ ಅನೇಕ ಪತ್ರಗಳು ನೋಡ್ತಾ ಇದ್ದೀನಿ ನಾನು ಮಠದಲ್ಲಿ. ಅಡವಿಯಲ್ಲಿರುವ ಶಿವಲಿಂಗನಿಗೆ ಅಂತ ಬರೀತಾರೆ. ಅವಾಗಲೂ ಅವರನ್ನು ಕಾಡಿದ್ರು. ಒಂದು ಹೆಸರಿದೇಕಲಾಗಿ ಒಂದು ನೋಟಿಸ್ ಕೊಡ್ತಾರೆ ತಹಸೀಲ್ದಾರರಿಂದ, ಅಡವಿಯಲ್ಲಿರುವ ಶಿವಲಿಂಗನಿಗೆ ಅಂತ. ಅದಕ್ಕೆ ಇವರು ಉತ್ತರ ಕೊಡ್ತಾರೆ ಅವರಿಗೆ, ನೀವು ಬಂದು ನಮಗೆ ಹೇಳಬೇಕು ಅಂತ ತಹಸೀಲ್ದಾರ್ ಉತ್ತರ ಬರೀತಾನೆ. ಅದಕ್ಕೆ ಅಜ್ಜಿಯವರು ಉತ್ತರ ಕೊಡಿಸ್ತಾರೆ. ಮಠದಲ್ಲಿ ಪತ್ರ ಇದೆ, ಹೈದರಾಬಾದ್ ನಿಜಾಮನು, ಪೂರ್ವದ ಚಾಮರಾಜ ಒಡೆಯರು, ದಿಲ್ಲಿ ನವಾಬರು, ಮೈಸೂರು ಅರಸರು ನಮ್ಮಲ್ಲಿ ಬಂದು ಕೇಳ್ಕೊಂಡು ಹೋಗಿದ್ದಾರೆ. ಅದಕ್ಕೆ ನಮ್ಮ ಮರ್ಲಿಂಗಣ್ಣಂತ ಏಜೆಂಟ್ ಕಳಿಸ್ತೀನಿ, ಅವನತ್ತು ಉತ್ತರ ಪಡ್ಕೊಳ್ಳಿ ಅಂತ. ಹಾಗೆ ಈಗ ಸಮಸ್ಯೆ ಇರೋದೆ. ನಿನ್ನೆ ರಾತ್ರಿ ಹೇಳಿದೆ ನಾನು, ಕಾಡಪ್ಪ ಅಂತ ಬಹುದೊಡ್ಡ ಶ್ರೀಮಂತ ಹಾರನಹಳ್ಳಿ ಒಳಗೆ, ಅದು ಕೋಡಿಮಠದಿಂದಲೇ ಆಶೀರ್ವಾದ ಉದ್ಧಾರ ಆಗಿದ್ದವನು. ಅವನು ಬರೋದು ಲೇಟ್ ಆಯಿತು. ಗುರುಗಳು ಸಹನೆ ಮೀರಿದಾಗ ಹೇಳಿದರು, ನಿನ್ನ ಮನೆ ಕಡಗರು ಕೇರಿ ಆಗಲಿ ಅಂತ. ಇವತ್ತು ಹಾರನಹಳ್ಳಿ ಒಳಗೆ ಹೋಗ್ರಿ, ಬಸ್ ಸ್ಟ್ಯಾಂಡಿಂದ ಹೋಗಿದ್ದ ಬಲಭಾಗದಲ್ಲಿ ಒಂದು 300 ಜನ ಮಹಾಮದೀಯ ಬಂಧುಗಳು ಮನೆ ಐತಿ. ಆ ಮನೆ ಮಧ್ಯದಲ್ಲಿ ಬಸವಣ್ಣನ ದೇವಸ್ಥಾನ ಐತಿ. ಇವತ್ತು ನೋಡ್ಬೋದು ನೀವು, 300 ಮನೆಗಳ ಮಹಾಮದೀಯ ಬಂಧುಗಳ ಮನೆಯ ಪಕ್ಕದಲ್ಲಿ ಒಂದು ಬಸವಣ್ಣನ ದೇವಸ್ಥಾನ ಇದೆ. ಆ ಗುರುಗಳೇನು ಅವತ್ತು ನುಡಿದ್ರು, ಕಡಗರು ಕೇರಿ ಆಗಲಿ ನಿನ್ನ ಮನೆ ಅಂತೇಳಿ ಇವತ್ತೆಲ್ಲ ಒಂದು 8 ಎಕರೆ ಜಾಗದಲ್ಲಿ ಹೋಗಿ ಬಸವಣ್ಣನ ದೇವಸ್ಥಾನ ಇದೆ. ಇವತ್ತು ಅಲ್ಲಿ ನಡೀತಾ ಅಂದರೆ ನಾವು ವಂಶವನ್ನೇ ಹಾಳು ಮಾಡ್ತದೆ. ಅಂಥ ಸನ್ಯಾಸತ್ವವನ್ನು ಗಳಿಸ್ಬೇಕು, ಅಂಥ ಶಕ್ತಿಯನ್ನು ಗಳಿಸ್ಬೇಕು. ಅದು ನಮಗೆ ಒಂದು ಶ್ರೇಷ್ಠವಾಗಿರ್ತಕ್ಕಂಥದ್ದು. ಯಾರೋ ಏನೋ ಅಂತಾರೆ, ನಾವ್ಯಾಕೆ ತಲೆ ಕೆಡಿಸಬೇಕು? ನಾವು ಹಂಗಂದ್ರೂ ತಲೆ ಕೆಡಿಸಬೇಕು. ತಲೆ ಕೆಡಿಸೋ ಅವಶ್ಯಕತೆ ಇಲ್ಲ. ನೀವು ಹೇಳಿರೋ ಉತ್ತರ ಕೆಲವೇ ದಿನಗಳು ಸಿಗುತ್ತೆ, ಒಂದು ಪವಾಡ ಆಗುತ್ತೆ, ಹೆಣಗಳು ಹುರುಳ್ತವೆ. ಅವರವೆಲ್ಲ ನೋಡಿ ಅವ್ರ ಪಾಪಕ್ಕೆ ಅವರೇ ಹೋಗ್ತಾರೆ. ಯಾಕೆ ತಲೆ ಕೆಡಿಸಬೇಕು? ಹಾಗಾಗಿ ಇವತ್ತಿಲ್ಲಿ ಗೌರವನ ಕೆಲಸ ನಿಜವಾದ ನಮ್ಮ ಶಿವನ ಬಗ್ಗೆ ನನಗೆ ಭಾಳ ಅಭಿಮಾನ ಇದೆ. ಅವನು ಹುಟ್ಟಿರೋದೇ ಶಿವಲಿಂಗಜ್ಜನ ಆಶೀರ್ವಾದದಲ್ಲಿ. ಅವ್ರ ಅಪ್ಪರು ಬಂದು ಹೇಳ್ತಾ ಇದ್ರು, ಮಕ್ಕಳೆಲ್ಲ ಬುದ್ಧಿ ಅದಕ್ಕೆ ಇಲ್ಲೊಂದು ಪತ್ರಿಕೆಗಡ ಹಾಕಿದ್ವಿ, ಅದಕ್ಕೆ ನಮ್ಮ ಮಗ ಶಿವ ಹುಟ್ಟಿದ ಅಂತ. ಅವನ ಮಗ ಹುಟ್ಟಿರೋದು ಕೋಡಿಮಠದ ಆಶೀರ್ವಾದದಲ್ಲೇ. ಅದು ಹೇಳೋದೇ ಎಲ್ಲ ಕಳ್ಳ. ಅವನು ನಾನು ಭಕ್ತ ಅಂತ ಅವನು. ಹಾಗಾಗಿ ಭಾಳ ಎತ್ತರಕ್ಕೆ ಬೆಳೆದೇನೆ. ನಮ್ಮ ಮನೆ ಆತನಿಗೆ ದುಬೈನಲ್ಲಿ ದೊಡ್ಡ ಸನ್ಮಾನ ಮಾಡಿದ್ದಾರೆ ಅಂತ ಕೂತಿದ್ದೆ ನಾನು. ಹಿಂಗಾಗಿದೆ, ಈ ಜಾಗದ ಬಗ್ಗೆ ಬೇರೆಯವರಿಗೆ ಮಾರಾಟ ಆಗಿದೆ, ನಮ್ಮ ಗೌರವನ ಕತೆ ಮುಗೀತು, ನಮಗೆಲ್ಲೂ ಏನೂ ಇಲ್ಲ, ಮಡ್ತ ಗಿಡಕ್ಕೆ ಬರಲ್ಲ, ಏನು ಮಾಡೋಣ ಬುದ್ಧಿ, ಏನಪ್ಪ ಕೇಳು ಅಂತ ಕೇಳಿದೆ. ಈಗ KVN ಶಿವಣ್ಣರು ಇದೆಲ್ಲ ತೊಗೊಂಡ್ಬಿಟ್ಟಿದ್ದಾರೆ ಬುದ್ಧಿ, ಅವರು ನಾಳೆ ರಿಜಿಸ್ಟರ್ ಮಾಡಿಸ್ಕೊಂತಾರೆ ಮತ್ತು ವಾಪಸ್ ಕೊಡ್ತಾರೆ ಹೆಂಗೆ ಅಂತ. ಅದಕ್ಕೆ ನಾನು ಹೇಳಿದೆ, ಅಂಥ ಹುಡುಗಲ್ಲಪ್ಪ ಅವನು, ಆದರೆ ತಗೋ ಫೋನ್ ನೋಡೋಣ ಅಂತ ಹೇಳಿದ್ರು. ರಾತ್ರಿ 1:30 ಫೋನ್ ಮಾಡಿದೆ, ತಗೊಂಡ ಬುದ್ಧಿ ಹಿಂಗೆ ಆಗ್ಬೇಕಲ್ಲ ಅಂತ ಹೇಳಿದ್ನಲ್ಲ. ಅವನು ಸ್ಪಷ್ಟ ಹೇಳ್ದ. ಅವ್ರು ಹಿಂಗೆ ಹೇಳ್ದಾಗ, ಬುದ್ಧಿ ನಿಮ್ಮ ಮಾತಿಗೆ ಎರಡಾಡ್ದು ಉಂಟೆ, ನಾನು ಖಂಡಿತವಾಗಿ ನಾನು ಅದನ್ನು ಮಾಡಿಕೊಡ್ತೀನಿ ಮಠಕ್ಕೆ ಅಂತೇಳಿ ಕೊಟ್ಟ ಮಾತನ್ನು ಉಳಿಸ್ಕೊಂಡ. ಆಮೇಲೆ ಏನೋ ಒಂದು ಕೋಪದಲ್ಲಿ ಆಗ್ತದೆ, ಅದು ಸಿಟ್ಟಿನಲ್ಲಿ ಮೂಗು ಶಾಂತಿಲಿ ಬರಲ್ಲ.
ಏನೋ ನಡೆದಿರ್ತವೆಲ್ಲ ತಲೆ ಕೆಡಿಸಬಾರ್ದು. ಅವರು ನಮ್ಮವರೇ, ಅವರು ನಮ್ಮ ಹುಡುಗರೇ, ಎಲ್ಲರೂ ನಮ್ಮವರೇ. ಕಾಲ ಪಕ್ವವಾಗಬೇಕು. ಮತ್ತೆ ರಾತ್ರಿ ಹೇಳಿ ನಿಮಗೆ ಮತ್ತೆ ಗತವೈಭವ ಮೆರೀತದೆ, ಅಮ್ಮನರು ಚೆನ್ನಾಗಿ ನಡೀತದೆ, ಶಿವಲಿಂಗ ಜಯಂತಿ ಇದ್ದಾರೆ. ಹಾಗಾಗಿ ಇವತ್ತು ನಮ್ಮ ಶೇಖರಪ್ಪ ಆಗಲಿ, ಚಂದ್ರಣ್ಣ ಕೆರೆ, ಶಿವಲಿಂಗ ಶೆಟ್ಟರು ಫ್ಯಾಮಿಲಿ, ಶಿವಲಿಂಗಜ್ಜಿಯರ ಕಾಲದಲ್ಲಿ ಇವೆರಡು ಫ್ಯಾಮಿಲಿ ಸೇವೆ ಅತ್ಯಂತ ಪವಿತ್ರವಾಗಿರ್ತಕ್ಕಂಥದ್ದು. ಮತ್ತು ಯಾಚಿನಹಳ್ಳಿ ಮಾದೇಗೌಡರು ಎಲ್ಲ ಸಮಾಜದವರು ಸೇರಿದ್ದೀರ, ಭಾಳ ಸಂತೋಷ ಆಯಿತು. ಯಾರನ್ನು ಹಾಕೋದು ಬಿಡೋದು ಕಪ್ಪಿ ಹೇಳಿಲ್ಲ. ನಾನು ಅಧ್ಯಕ್ಷರು ಕಮಿಟಿಯವ್ರಿಗೆ ಹೇಳಿದೆ, ಯಾರನ್ನು ಬೇಕಾದ್ರೂ ಹಾಕಪ್ಪ, ಕರೀರಿ, ಚೆನ್ನಾಗಿ ಆಗಬೇಕು ಗುರು ಸೇವೆ ಅಂತ. ಹಾಗೆಲ್ಲರೂ ಮಾಡಿದ್ದೀರಾ. ನಮ್ಮ ಕಲ್ಲಿನ ಶಾಸ್ತ್ರಗಳು ಸಹಿತ ಬಂದು ಮಾಡಿದ್ದಾರೆ. ನಮ್ಮ ಶಿವಾನಂದ ಸ್ವಾಮಿಗಳು, ನಾನು ಹೋಗಿದ್ದೆ ಅವ್ರ ಮಠದಲ್ಲಿ, ಭಾಳ ಚೆನ್ನಾಗಿ ಕಟ್ಟಿಸಿದ್ದಾರೆ. ನಮ್ಮ ಸ್ವಾಮಿಗಳು ಇವ್ರು ಮಾತಾಡ್ಬೇಕಾಯ್ತು, ಅವರು ಚೆನ್ನಾಗಿ ಮಾತಾಡ್ತಾರೆ. ಇನ್ನೊಂದು ಸರಿ ಮಾತಾಡ್ತಾರ. ಒಂದು ಲಕ್ಷಾಂತರದ ಕಾರ್ಯಕ್ರಮ ಮಾಡಿದರು ಈಗ ಒಂದು 15 ದಿವಸದಲ್ಲಿ. ಅವಾಗ ನನಗೆ ಕರೆದಿದ್ರು, ಹೋಗೋಕ್ಕಾಗಲಿಲ್ಲ. ಅದಕ್ಕೆ ಗುರುಗಳು ಫೋನ್ ಬರ್ರಿ ಅಂತ ಕರೆದೆ ನಾನು. ಅವ್ರು ಬರ್ತಾರೋ ಬರೀ ಹೆಸರು ಹಾಕಲ್ಲ ನಾನು. ಅದಕ್ಕೆ ದಲಿತ ಅಂದಲ್ಲ, ನೀವು ದಲಿತ ಉಳಿಸ್ಕೋಬಾರ್ದು. ನಿಮ್ಮನ್ನ ವಸ್ಪಿಸಿರು ಅಂದರೆ ನಮ್ಮನ್ನೇ ವಸಿಸ್ಕೊಬೇಕು. ಆ ಪಟ್ಟ ಒಪ್ಪಿಗೆಬಾರ್ದು. ನೀವು ನಮ್ಮನ್ನ ಅಸ್ಪೃಶ್ಯರು ಅಂದರೆ ನಾವು ನೀವು ಹೇಳಿ, ನಾವಲ್ಲ ನೀವು ಅಂತ ಹೇಳಬೇಕು. ಅಂಥ ಒಂದು ಕಾಲ ಇದೆ. ಅಂಬೇಡ್ಕರ್ ಅವರು ನಿಜಲಿಂಗಪ್ಪನಿಗೆ ಹೇಳಿರಂತೆ, ಏನ್ರಿ ಬಸವಣ್ಣ ಲಿಂಗ ಕೊಟ್ಟ, ಕೈಲಿ ಮುಚ್ಚಿಗೆ ಬಿಟ್ಟರೆ ನೀವು ನಮಗೆ ಕೊಡಲೇ ಇಲ್ಲ, ನೀವೇನಾದ್ರು ನಮಗೆ ಕೊಟ್ಟಿದ್ರೆ ನಾವು ಬುದ್ಧರಾಗ್ತಿರ್ಲಿಲ್ಲ. ಎಂಥ ಬಸವಣ್ಣ ಅಂತೇಳಿ. ಹಾಗಾಗಿ ಎಲ್ಲರಲ್ಲಿ ಮನಸ್ಸು ಮೂಡ್ತಾ ಇದೆ, ಬರ್ತಾ ಇದೆ. ನಾವಂತೂ ಅದೇ ದಿಶೆಯಲ್ಲಿ ಮಠದಲ್ಲಿ ಹೋಗ್ತಾ ಇದ್ವಿ. ಯಾರು ಬಂದರೂ ಎಲ್ಲಿ ಬೇಕಾದ್ರೂ ಅಂತ ಬರ್ಬೋದು, ಮಾತಾಡ್ಬೋದು. ಅದು ಕೆಟ್ಟು ನಾವು ಅನುಭವಿಸ್ತಾ ಇದ್ದೀನಿ. ಆದರೆ ಅದರಿಂದ ಪಡೆಯಲ್ಲ ನಾನು. ಹಾಗಾಗಿ ಎಲ್ಲರೂ ಸಮಾಧಾನ ಒಂದೇ. ಇಲ್ಲೂ ಅಷ್ಟೇ ನಮ್ಮ ಹುಡುಗರಿಗೆ ಹೇಳ್ತೀನಿ, ಯಾರು ಬಂದರೂ ಬಿರ್ಬೇಕಡಪ್ಪ, ಯಾರು ಒಳಗೆ ಬಿಡ್ರಿ. ಆ ದೃಷ್ಟಿಯಲ್ಲಿ ಇವತ್ತು ಎಲ್ಲ ಬಂದಿದ್ದೀರ. ವೇಳೆ ಭಾಳ ಆಗಿದೆ. ಎಲ್ಲ ಪ್ರಸಾದ ತಗೊಳ್ರಿ. ಇನ್ನು ಹೆಚ್ಚು ಕಾರ್ಯಗಳು ನಡೀತವೆ. ದೇವಾಲಯ ಅದಾಗ್ತದೆ. ಭಾಳ ದೇವಿಯ ಕೆಲಸ ಆಗಲಿ ಅಂತ ಹಾರೈಸಿ, ಇದು ದುಡಿದು ಎಲ್ಲರಿಗೂ ಸಹಿತ ಶುಭವನ್ನು ಕೋರಿ ನಮ್ಮ ಮಾತನ್ನು